ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇರುವಂತ ಈ ಅಕ್ರಮವನ್ನ ಅಕ್ರಮಕ್ಕೆ ಕಡಿವಾಣ ಹಾಕೋದಕ್ಕೆ ಎಐ ತಂತ್ರಜ್ಞಾನವನ್ನ ಬಳಸೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಎಐ ಮೂಲಕ ಜೈಲಿನ ಅಕ್ರಮಕ್ಕೆ ಕಡಿವಾಣವನ್ನ ಹಾಕ್ತಾರ. ಎಐ ತಂತ್ರಜ್ಞಾನದ ಮೊರೆ ಹೋದ ಅಧಿಕಾರಿಗಳು ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಮಾಹಿತಿಯನ್ನ ನೀಡಿದ್ದಾರೆ. ಎಐ ಟೆಕ್ನಾಲಜಿ ಖರೀದಿಗೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದೇವೆ ಅನ್ನೋದನ್ನ ಹೇಳಿದ್ದಾರೆ. ಟೆಕ್ನಾಲಜಿ ಇದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ ಮಾಲಿನಿ ಕೃಷ್ಣಮೂರ್ತಿ ಅವರು. ಮೊನ್ನೆ ಬಂದಿಖಾನೆ ಡಿಜಿಪಿ ಏನ್ ಮಾತಾಡಿದ್ದಾರೆ ಬನ್ನಿ ನೋಡೋಣ. ಮಾಡ್ತಾ ಇದ್ವಿ, ಮಾಡಬೇಕಾಗತ್ತೆ. ಪ್ರತಿಯೊಂದು ಸಲ ಬ್ಲ್ಯಾಕ್ ಶೀಪ್ ಇರುವಾಗ ನಾವು ಪ್ರತಿಯೊಂದು ಮೇಲೆ ನಿಗಾ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನಾವು CCTVಗಳು ಜಾಸ್ತಿ ಮಾಡಬೇಕಂತ ಇದ್ದೀವಿ. ಅದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಜಾಸ್ತಿ ತಗೋಬೇಕಂತ ಒಂದು ಮಾಹಿತಿ ಇದು. ಅದರಿಂದ ನಾವು ಪರ್ಚೇಸ್ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಟೆಕ್ನಾಲಜಿಕಲ್ ಇದು ಇದ್ರೆ ನಮಗೆ ಹೆಲ್ಪ್ ಆಗತ್ತೆ. ಮಾಡ್ತಾ ಇದ್ವಿ, ಮಾಡಬೇಕಾಗತ್ತೆ. ಪ್ರತಿಯೊಂದು ಸಲ ಬ್ಲ್ಯಾಕ್ ಶೀಪ್ ಇರುವಾಗ ನಾವು ಪ್ರತಿಯೊಂದು ಮೇಲೆ ನಿಗಾ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನಾವು CCTVಗಳು ಜಾಸ್ತಿ ಮಾಡಬೇಕಂತ ಇದ್ದೀವಿ. ಅದಲ್ಲದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪೊರ್ಕಿಗೆ ರಾಜಾತಿಥ್ಯ ನೀಡುತ್ತಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡುತ್ತಿದೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಮಾನ್ಯ ಹೋಮ್ ಮಿನಿಸ್ಟರ್ ಅಲರ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಾರೆ. 9 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಹಾಗಾದ್ರೆ ಆ 9 ಜನ ಅಧಿಕಾರಿಗಳು ಯಾರು, ಅವರ ಪಾಲು ಏನು, ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಏಳು ಜನ ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಯಾವ ರೀತಿ ಇದು ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನು ಕೇಳಿದ್ದೇನೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಗೃಹ ಇಲಾಖೆ ಅಲರ್ಟ್. 7 ಜೈಲಾಧಿಕಾರಿಗಳನ್ನ ಅಮಾನತುಗೊಳಿಸಿ ಆದೇಶ. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ಪೊರ್ಕಿ ಕಂಬಿಗಳ ಹಿಂದೆ ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗ ಸೇರಿ ಉಳಿದ ಆರೋಪಿಗಳ ಜೊತೆ ಟೀ ಕುಡಿಯುತ್ತಾ ಹರಟೆ ಹೊಡೆಯೋ ಫೋಟೋಗಳು ರಿವೀಲ್ ಆಗಿದ್ವು. ಈ ಕುರಿತು ರಿಪಬ್ಲಿಕ್ ಕನ್ನಡ ಸಾಲು ವರದಿ ಪ್ರಸಾರ ಮಾಡಿತ್ತು. ಇದಕ್ಕೆ ಬೆಚ್ಚಿದ್ದ ಗೃಹ ಇಲಾಖೆ 7 ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದೆ. 7 ಜನ ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಮಾಡಿದ್ದೇವೆ. ಹಾಗಾದ್ರೆ ಯಾವೆಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಜೈಲಲ್ಲಿ ಪೊರ್ಕಿಗೆ ರಾಜಾತಿಥ್ಯ ನೀಡಿದ ಆರೋಪದ ಹಿನ್ನೆಲೆ 7 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಜೈಲರ್ಗಳಾದ ಶರಣಬಸವ ಅಮೀನ್ ಗಡ, ಪ್ರಭು ಎಸ್ ಖಂಡೇಲ್ವಾಲ್ ಸಸ್ಪೆಂಡ್ ಮಾಡಲಾಗಿದೆ. ಅಸಿಸ್ಟೆಂಟ್ ಜೈಲರ್ಸ್ LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್, ಹೆಡ್ ವಾರ್ಡರ್ ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಹಾಗೂ ವಾರ್ಡರ್ ಬಸಪ್ಪ ತೇಲಿ ಅವರನ್ನ ಗೃಹ ಇಲಾಖೆ ಅಮಾನತುಗೊಳಿಸಿದೆ. ಬೇರೆ ಕಾರಾಗೃಹಕ್ಕೆ ದಾಸ ಶಿಫ್ಟ್ ಸಾಧ್ಯತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪೊರ್ಕಿ ರಾಜಾತಿಥ್ಯ ಸಂಚಲನ ಮೂಡಿಸಿದೆ. ಸೆಂಟ್ರಲ್ ಜೈಲಿನಿಂದ ದಾಸ ಶಿಫ್ಟ್ ಮಾಡುವ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುನ್ಸೂಚನೆ ನೀಡಿದ್ದಾರೆ. ಅದನ್ನು ಎಕ್ಸಾಮಿನ್ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಆತಿಥ್ಯ ಸಿಗ್ತದೆ ಅನ್ನುವಾಗ ಆತಿಥ್ಯ ಸಿಗದೇ ಇರೋ ಕಡೆ ನೋಡೋಣ. ಸಿಗದೇ ಇರೋ ಕಡೆ ಅಂದರೆ ಅಲ್ಲೂ ಅಗ್ರಿ ಕೊಡ್ತಾರೆ. ಕಾಟೇರ್ನಿಗೆ ರಾಜಾತಿಥ್ಯ ನೀಡಿರುವ ಫೋಟೋಗಳು ವೈರಲ್ ಆಗಿರೋದು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದೆ. ಈ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಸರ್ಕಾರ ಅಧಿಕಾರಿಗಳ ವಿರುದ್ಧ ತಲೆದಂಡದ ಅಸ್ತ್ರ ಬೀಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ನೀಡ್ತಾ ಇದ್ದಾರೆ ಅನ್ನುವ ಆರೋಪದ ಹಿನ್ನೆಲೆ ಸ್ಥಳೀಯರೆಲ್ಲರೂ ಕೂಡ ಕೆಂಡ ಕಾರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಜಾಮಾರ್ ಹಾಕಿ ಒಂದು ಕಾಲ್ ಮಾಡೋಕ್ಕಾಗಲ್ಲ, ನೆಟ್ವರ್ಕ್ ಸಿಗಲ್ಲ, ಜನ ಪರದಾಡ್ತಾ ಇದ್ದಾರೆ ಪ್ರತಿದಿನವೂ ಕೂಡ. ಆದರೆ ಜೈಲಿನ ಒಳಗಡೆ ಇರೋರಿಗೆ ಮಾತ್ರ ರಾಜಾತಿಥ್ಯ, ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಾರೆ, ಬೇಕಾದದೆಲ್ಲ ಸಿಗುತ್ತೆ. ಹೊರಗಡೆ ಇದ್ದವ್ರು ನಾವೇನು ಪಾಪ ಮಾಡಿದ್ದೀವಿ ಅಂತೇಳಿ ಸ್ಥಳೀಯರೆಲ್ಲರೂ ಕೂಡ ಸಿಟ್ಟಾಗಿದ್ದಾರೆ. ಜೈಲಿನ ಸುತ್ತಮುತ್ತ ಮೊಬೈಲ್ ಜಾಮರ್ ಹಾಕಿದ್ದಾರೆ. ನಮಗೆ ಜಾಮರ್ನಿಂದ ಸಮಸ್ಯೆ ಆಗ್ತಾ ಇದೆ, ಆದರೆ ಜೈಲಿನ ಒಳಗಡೆ ಇದ್ದವರಿಗೆ ಸಿಗ್ನಲ್ ಸಿಗ್ತಾ ಇದೆ, ಅವರು ಆರಾಮಾಗಿದ್ದಾರೆ, ಐಷಾರಾಮಿಯಾಗಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಹಾಗಾದ್ರೆ
ಏನು ಹೇಳಿದ್ದಾರೆ ಪರಪ್ಪನ ಅಗ್ರಹಾರ ಸುತ್ತಮುತ್ತ ಜನ, ಸ್ಥಳೀಯರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಪರಪ್ಪನ ಅಗ್ರಹಾರ ಜೈಲಿನ ಒಳಗೆ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಅವರ ಬೆಂಬಲಿಗರು ಮೊಬೈಲ್ ಬಳಕೆ ಮಾಡಿದ್ದು ಆ ಫೋಟೋ ಈಗ ಮತ್ತೆ ವಿಡಿಯೋ ಕಾಲ್ ಏನು ಹೊರಗಡೆ ಲೀಕ್ ಆದ ನಂತರ ಈಗ ಸ್ಥಳೀಯರು ಒಂದಷ್ಟು ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು. ಅದೇನಂತ ಹೇಳಿದ್ರೆ ಜೈಲಿನ ಒಳಗಡೆ ಮೊಬೈಲ್ ಬಳಕೆ ಆಗ್ತಿದೆ, ಆದರೆ ಹೊರಗಡೆ ಜಾಮರ್ ಹಾಕಿದ್ದಾರೆ. ಇದನ್ನ ಹಲವಾರು ಬಾರಿ ವಿರೋಧಿಸಿದ್ಯೋ ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ನನ್ನ ಜೊತೆ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತೀವಿ. ಸರ್, ಈಗ ಜೈಲು ಒಳಗಡೆ ಈ ರೀತಿ ಒಂದು ಮೊಬೈಲನ್ನು ಬಳಕೆ ಮಾಡಿದ್ದಾರೆ, ಫೋಟೋ ವಿಡಿಯೋ ರಿಲೀಸ್ ಆಗ್ತಿದೆ. ಹೊರಗಡೆ ನೀವೆಲ್ಲ ಇಲ್ಲಿ ಇದ್ದೀರಿ, ಇಲ್ಲಿ ಮೊಬೈಲ್ಗೆ ನೆಟ್ವರ್ಕ್ ಸಿಗ್ತೀರಾ ಅಂತ ಹೇಳಿದ್ರೆ ಏನು ಹೇಳ್ತೀರಿ? ನಾವು ಪರಪ್ಪನಗ್ರಹಾರ ಜೈಲಿನ ಆವರಣದಲ್ಲಿ ನಾವು ಸ್ಥಳೀಯರು ನಾವು ನಾಗನಾಥಪುರದಲ್ಲಿ ವಾಸ ಮಾಡ್ತಿದ್ದೀವಿ. ಇಡೀ ಇಲ್ಲಿಂದ ಜೈಲಿಂದ ಒಂದು 2 ಕಿಲೋಮೀಟರ್ವರೆಗೂ ಇವರು ಜಾಮರ್ ಪವರ್ನ ಹೆಚ್ಚಿಗೆ ಮಾಡಿ ಯಾರಿಗೂ ನೆಟ್ವರ್ಕ್ ಸಿಗದೆ ಮಾಡಿದ್ದಾರೆ. ಇಲ್ಲಿ ಸ್ಥಳೀಯರಿಗೆ ಯಾರಿಗೂ ನೆಟ್ವರ್ಕ್ ಸಿಗ್ತಾ ಇಲ್ಲ. ಜೈಲಲ್ಲಿ ಒಳಗಡೆ ಇರುವಂಥವ್ರಿಗೆ ನೆಟ್ವರ್ಕ್ ಸಿಗ್ತಿದೆ. ಇದು ಯಾವ ನ್ಯಾಯ ಅಂತ ನಾವು ಕೇಳ್ತಾ ಇದ್ದೀವಿ ನಾವು. ಮತ್ತು ಈ ಸೆಂಟ್ರಲ್ ಜೈಲ್ ಒಳಗಡೆ ಪ್ರತಿಯೊಂದು ಒಂದು ಸಿಗರೇಟಿಂದ ಹೊಡೆದು ಚಹಾ ಕುಡ್ಕೊಂಡು ಕುಡಿಯೋದು ದರ್ಶನ್ ಅವರ ಸಂಗಡಿಗರೆಲ್ಲ ಸೇರಿ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಈ ನಮ್ಮ ಈ ಕಾನೂನು ವ್ಯವಸ್ಥೆ ಬಗ್ಗೆ ನಮಗೆ ಅನುಮಾನ ಬರ್ತಾ ಇದೆ. ಈ ಗೃಹ ಮಂತ್ರಿಗಳು ಅದ್ರ ಬಗ್ಗೆ ಪರಿಗಣಿಸಿ 7 ಜನ ಯಾರು ಕೆಳಮಟ್ಟದ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿದಾರೋ, ಈ ರೀತಿ ಆದಾಗ ಕೆಳಹಂತದ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡ್ತಾರೆ, ಆದರೆ ಅದಕ್ಕೆ ಕೈ ಜೋಡಿಸೋರು ಸಸ್ಪೆಂಡ್ ಆಗಲ್ಲ. ಅದು ದೊಡ್ಡ ಉನ್ನತ ಅಧಿಕಾರಿಗಳು ಭಾಗಿಯಾಗಿರ್ತಾರೆ, ಅಂಥವ್ರನ್ನ ಸಸ್ಪೆಂಡ್ ಮಾಡಬೇಕು ಮೊದಲು. ಇಲ್ಲೇನಾಗಿದೆ ಅಂದರೆ ನಾವು ಸುಮಾರು 3-4 ಸರಿ ಪ್ರತಿಭಟನೆಗಳು ಮಾಡಿದ್ದೀವಿ. ಯಾವುದೇ ಪ್ರತಿಭಟನೆಗೂ ಇವರು ನಮಗೆ ಸಹಕಾರ ಕೊಡ್ತಿಲ್ಲ. ಮತ್ತೆ ನಾವು ಮತ್ತೆ ಪ್ರತಿಭಟನೆಗಳು ಮಾಡಬೇಕಾಗುತ್ತೆ. ಇವರು ಹೊರಗಡೆ ಇರುವಂಥವ್ರಿಗೆ ಐಷಾರಾಮಿಗೆ ವಿಡಿಯೋ ಕಾಲ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಹೊರಗಡೆ ಇರೋರಿಗೆ ತೊಂದರೆ ಕೊಟ್ಟು ಇವರು ಜಾಮರ್ ಅಳವಡಿಸೋದನ್ನು ನಾವು ಖಂಡಿಸ್ತಾ ಇದ್ದೀವಿ. ಈಗ ಜಾಮರ್ ಸುತ್ತಮುತ್ತ ಇದೆ, ಆದರೆ ಜೈಲ್ ಒಳಗಡೆ ಮೊಬೈಲಲ್ಲಿ ವಿಡಿಯೋ ಕಾಲಲ್ಲಿ ಆರಾಮಾಗಿ ಮಾತಾಡ್ತಾ ಇದ್ರು. ಆ ವಿಡಿಯೋ ಕಾಲಲ್ಲಿ ಒಂದು ಸ್ವಲ್ಪ ಕೂಡ ಬ್ಲೀಚ್ ಕೂಡ ಆಗ್ತಾ ಇರಲಿಲ್ಲ, ಇಷ್ಟು ಕ್ಲೀನಾಗಿ ನೆಟ್ವರ್ಕ್ ಸಿಗ್ತಾ ಇದೆ. ನೀವೆಲ್ಲ ಇಲ್ಲಿ ಮೊಬೈಲ್ ಬಳಸೋದಕ್ಕಾಗ್ತಿಲ್ಲ, ಆಂಬುಲೆನ್ಸ್ ಕರೆ ಮಾಡೋದಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ರಿ. ಇಲ್ಲಿ ಹೌದು, ನಮ್ಗೆ ಇಲ್ಲಿ ಆಂಬುಲೆನ್ಸ್ಗೂ ಕರೆ ಮಾಡೋಕ್ಕಾಗ್ತಿಲ್ಲ, ಒಂದು ಕ್ಯಾಬ್ ಬುಕ್ ಮಾಡೋಕ್ಕೂ ಆಗ್ತಿಲ್ಲ. ಮಕ್ಕಳು ಸ್ಕೂಲಿಂದ ಬಂದರೆ ಬರೋದು ಹೋಗೋದು ಗೊತ್ತಾಗ್ತಿಲ್ಲ. ಇದು ಜೈಲು ಅಧಿಕಾರಿ ನಿರ್ಲಕ್ಷ್ಯವೇ ಕಾರಣ ಇದಕ್ಕೆ. ಇದನ್ನು ಗೃಹ ಮಂತ್ರಿಗಳು ಪರಿಶೀಲನೆ ಮಾಡಿ ಅವ್ರು ಕ್ರಮ ತಗೋಬೇಕಾಗುತ್ತೆ. ಅಂದರೆ ಈ ಜಾಮರ್ ಅನ್ನೋದು ಹೊರಗಡೆ ಇರೋರಿಗೆ ಟೆನ್ಷನ್ ಕೊಡೋದಕ್ಕೆ ಇರೋರು ಜಾಮರ್ ರೀತಿ ಆಗಿದೆ, ಒಳಗಡೆ ಇರೋರು ಆರಾಮಾಗಿದ್ದಾರೆ. ಹೊರಗಡೆ ಇರೋರು ಆರಾಮಾಗಿದ್ದಾರೆ, ಐಷಾರಾಮಿಯಾಗಿದ್ದಾರೆ. ಹೊರಗಡೆ ಇರೋರಿಗೆ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ನಾಗರಿಕರಿಗೆಲ್ಲ ತೊಂದರೆ ಕೊಟ್ಟಿದ್ದಾರೆ. ಯಾರಿಗೂ ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ. ಇದೊಂದು ನಮಗೆ ಭಾಳ ತೊಂದರೆ ಆಗಿದೆ. ಇದು ಇಲ್ಲಿನ ಸ್ಥಳೀಯರ ಮಾತು. ಅವ್ರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇಲ್ಲಿ ಜೇನೋ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಆರಾಮಾಗಿ ಮಾತಾಡಬೇಕಾದ್ರೆ ಆ ವಿಡಿಯೋದಲ್ಲಿ ನಾವು ಕೂಡ ಗಮನಿಸಿದ್ವಿ, ಒಂಥರ ಬ್ಲೀಚ್ ಕೂಡ ಆಗ್ತಿಲ್ಲ. ಅಂದರೆ ಹೊರಗಡೆ ಇರೋರಿಗೆ 2 ಕಿಲೋಮೀಟರ್ ಸುತ್ತಮುತ್ತ ನೆಟ್ವರ್ಕ್ ಸಿಗಲ್ಲ. ನಾವು ಇಲ್ಲಿ ಇರುವಂಥ ಸ್ಥಳದಲ್ಲೂ ಕೂಡ ಈಗ ನೆಟ್ವರ್ಕ್ ಇಲ್ಲ ಇಲ್ಲಿ. ಆದರೆ ಒಳಗಡೆ ಇರೋರು ಆರಾಮಾಗಿ ಮೊಬೈಲ್ನ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಜೈಲಿನಲ್ಲಿ ಅಳವಡಿಕೆ ಮಾಡಿರುವ ಜಾಮರ್ ಸುತ್ತಮುತ್ತಲಿನ ನಿವಾಸಿಗಳಿಗೆ ತೊಂದರೆ ಕೊಡೋದಕ್ಕೆ ಅನ್ನೋ ಆರೋಪವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಪರಪ್ಪನಗರ.